ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಪರಿಸರ ಸ್ನೇಹಿ ಗಣಪನಿಗೆ ಜೀವ ತುಂಬುವ ಕಲಾವಿದೆ. ವರ್ಷಕ್ಕೆ 10-20 ಮಣ್ಣಿನ ಗಣೇಶ ಮೂರ್ತಿ ತಯಾರಿಸುತ್ತಿದ್ದ ವಿಜಯಪುರದ ಗೀತಾ. ಭಾರತದ ಲಕ್ಷ್ಯ ಸೇನ್ ರನ್ನರ್ ಆಫ್. ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ನಲ್ಲಿ ತೈವಾನ್ ಲೀನ್ ಚಾಂಪಿಯನ್. ಮೀಸಲಾತಿ ಅನ್ಯಾಯ ಕುರಿತು ಪಾದಯಾತ್ರೆ ಮಾರ್ಚ್ 22ರಂದು ಚಿತ್ರದುರ್ಗದಲ್ಲಿ ಚಾಲನೆ. ಬಿಜೆಪಿ ನಾಯಕರ ಘೋಷಣೆ. ಆರ್ಎಸ್ಪಿಗೆ ಚಾರಿತ್ರಿಕ ಗೆಲುವು. ನೇಪಾಳದಲ್ಲಿ ಪ್ರಧಾನಿ ಹುದ್ದೆಗೇರಲಿರುವ ಬಾಲೇಂದ್ರ ಶಾ. ನೂತನ ಪರಮೋಚ್ಚ ನಾಯಕನ ಆಯ್ಕೆ. ಇರಾನ್ನಲ್ಲಿ ಒಮ್ಮತಕ್ಕೆ ಬಂದ ತಜ್ಞರ ಮಂಡಳಿ. ಶೀಘ್ರದಲ್ಲೇ ಹೆಸರು ಘೋಷಣೆ ಸಾಧ್ಯತೆ. ಮಲೆನಾಡಿಗೊಂದು ಬೃಹತ್ ವಿಜ್ಞಾನ ಕೇಂದ್ರ. ಬೇಕಿದೆ ಸರ್ಕಾರದ ಹಸಿರು ನಿಶಾನೆ. ವಿದ್ಯಾರ್ಥಿಗಳ ವಿಜ್ಞಾನ ಜ್ಞಾನದ ದಾಹ ತೀರಿಸುವ ಕೇಂದ್ರ. T20 ಕ್ರಿಕೆಟ್ನಲ್ಲಿ ಭಾರತ ವಿಶ್ವ ವಿಜೇತ. ಸಬರಮತಿ ದಡದಲ್ಲಿ ಭಾರತದ ಸಡಗರ. ತವರಿನಲ್ಲಿ ಗೆದ್ದ ಮೊದಲ ತಂಡ. ಸತತ 2ನೇ ಬಾರಿ ಚಾಂಪಿಯನ್. ಒಂದೇ ವರ್ಷದಲ್ಲಿ ಶಿಕ್ಷಕರಿಗೆ 3ನೇ ಗಣತಿ. ಏಪ್ರಿಲ್ 15ರಿಂದ ಮೇ 15ರವರೆಗೆ ಮನೆಗಳ ಪಟ್ಟಿ ವಸತಿ ಗಣತಿ. UPSC ಪರೀಕ್ಷೆಯಲ್ಲಿ ಬಸವರಾಜ್ಗೆ 739ನೇ ರ್ಯಾಂಕ್. ಮಹಿಳೆಯರಿಂದ ರೈಲು ನಿರ್ವಹಣೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಿಬ್ಬಂದಿಗೆ ಹೂವು ಸಿಹಿ ಹಂಚಿಕೆ. ನಿಲ್ಲದ ಡಿಜಿಟಲ್ ಅರೆಸ್ಟ್ನ ಸುಲಿಗೆ. ವೃದ್ಧರೊಬ್ಬರಿಂದ 16.60 ಲಕ್ಷ ದೋಚಿದ ಸೈಬರ್ ವಂಚಕರು. ಉದ್ಯೋಗದ ಆಮಿಷ ಒಡ್ಡಿ ದೋಚಿದ ಕದೀಮರು. ಕಸದ ತ್ಯಾಜ್ಯಕ್ಕೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ಆವರಿಸಿದ ದಟ್ಟ ಹೊಗೆ. ರಾಜರಾಜೇಶ್ವರಿ ನಗರದಲ್ಲಿ ಘಟನೆ. ಇಂದಿನಿಂದ ಬಜೆಟ್ ಮೇಲೆ ಚರ್ಚೆ. ಸಾಲದ ಹೊರೆ ನೇಮಕಾತಿ ವಿಳಂಬ ಕುರಿತು ಸರ್ಕಾರದ ವಿರುದ್ಧ ಮುಗಿಬೀಳಲಿದೆ ವಿರೋಧ ಪಕ್ಷಗಳು. ಬಂಗಾಳ ಸರ್ಕಾರಕ್ಕೆ ನೋಟಿಸ್. ರಾಷ್ಟ್ರಪತಿ ಭೇಟಿ ವೇಳೆ ಶಿಷ್ಟಾಚಾರ ಉಲ್ಲಂಘನೆ ಆರೋಪ. ಮತ್ತೊಂದು ಭೀಕರ ಅಪಘಾತ. 3 ಯುವಕರು ಸಾವು. ನಿಯಂತ್ರಣ ತಪ್ಪಿ ಲಾರಿಗೆ ಹಿಂಬದಿಯಿಂದ ಅಪ್ಪಳಿಸಿದ ಕಾರು. ಕನಪುರ ರಸ್ತೆಯ ಅಗರ ಕ್ರಾಸ್ ಬಳಿ ಘಟನೆ.